ನಂದಿನಿ ತುಪ್ಪದ ಬೆಲೆ ಏರಿಕೆ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತಹ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈ ವಿಷಯದ ಬಗ್ಗೆ ಸಂಬಂಧಪಟ್ಟಂತಹ ನಿಗಮದಿಂದ ಮಾಹಿತಿ ಪಡಿತಾ ಇರುವುದಾಗಿ ತಿಳಿಸಿದರು. ನಗರದ ಕನ್ನಡ ಭವನದಲ್ಲಿ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದಂತಹ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡ್ತಾ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆಯೂ ಪ್ರತಿಕ್ರಿಯಿಸಿದ ಸಚಿವರು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಬದ್ಧವಾಗಿದೆ. ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಲಾಗುವುದು. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆಯೂ ಅವರು ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಚಿಮುಲ್ ಚುನಾವಣೆಯ ಪ್ರತಿಷ್ಠಿತ ಕಣವಾಗಿದೆ ಎಂಬ ಹೇಳಿಕೆ ಪ್ರತಿಕ್ರಿಯಿಸಿದಂತಹ ಅವರು ಅಂತಹ ಯಾವುದೇ ಪ್ರತಿಷ್ಠೆ ಇಲ್ಲ ಅಂತ ಕೂಡ ಲೇವಡಿ ಮಾಡಿದ್ರು. ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ಪರ್ಧಿಸಲು ಅವಕಾಶವಿದೆ ಅಂತ ಕೂಡ ತಿಳಿಸಿದ್ರು. ಚುನಾವಣೆಯ ಫಲಿತಾಂಶ ಏನೇ ಆದರೂ ಜನರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕೂಡ ಅವರು ಕರೆಯನ್ನು ನೀಡಿದರು. ಸಮಾರಂಭದಲ್ಲಿ ಮಾತನಾಡಿದಂತಹ ಸಚಿವರು ಕನಕದಾಸರ ತತ್ವಗಳನ್ನು ಇಂದಿಗೂ ಕೂಡ ಪ್ರಸ್ತುತವಾಗಿದ್ದಾವೆ ಮತ್ತು ಅವುಗಳನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕೂಡ ತಿಳಿಸಿದ್ರು. ಕನಕದಾಸರ ಜೀವನ ಮತ್ತು ಬರಹಗಳು ಸಾಮಾಜಿಕ ದಾರಿದೀಪವಾಗಿದೆ ಅಂತ ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಈಗ ನನಗೆ ಮಾನವ ಮಾಧ್ಯಮಗಳಲ್ಲಿ ಓದಿದೆ ನಾನು. ಅದರ ಬಗ್ಗೆ ನನಗೆ ಯಾವ ಕಾರಣಕ್ಕೆ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಆದರೆ ಹಿಂದೆ GST ಇವತ್ತು ತುಪ್ಪ, ಮೊಸರು ಇವೆಲ್ಲದ್ರ ಮೇಲೂ ಹೇಳಿದ್ರು 5% ಯಾವತ್ತು ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ರು. ಅವಾಗ ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ವಿರೋಧ ಮಾಡಿದ್ದೀವಿ ಅದ್ರ ಬಗ್ಗೆ. ಆದರೆ ಏಕಾಏಕಿ 92 ರೂಪಾಯಿ ಯಾಕೆ ಮಾಡಿದ್ರು, ಬೇರೆ ತುಪ್ಪದ ಬ್ರ್ಯಾಂಡ್ಗಳು ಏನು ರೇಟ್ ಇದೆ ಅನ್ನೋಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ತಿಳ್ಕೊಳ್ತೇನೆ ಅವರು ಯಾಕೆ ಅಂತೇಳಿ ನಾನು KMF ಅವ್ರ ಹತ್ರ ಮಾಹಿತಿ ಪಡ್ಕೊಳ್ತೇನೆ. ಯಾಕಂದರೆ ಏಕಾಏಕಿ ಹಂಗೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಅದಕ್ಕೆ ಅವ್ರದ್ದೇ ಆದಂಥ ಒಂದು ಕಾರಣಗಳಿರಬೇಕಾಗುತ್ತೆ. ಅದರಿಂದ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಡ್ತೇನೆ. ಸರ್, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಒಂದು ಬಹಳ ಸಮಸ್ಯೆ ಆಗಿದೆ. ಅದನ್ನ ಯಾವ ರೀತಿ ಪರಿಹಾರಕ್ಕೆ ನೋಡಿ, ಸಮಸ್ಯೆ ಆಗಿರ್ತಕ್ಕಂಥದ್ದು UGC ಅಂತೆ ಯಾರು ಅರ್ಹರಿದ್ದಾರೆ, UGC ಅಂತೆ ಯಾರು ಅರ್ಹರಿಲ್ಲ ಅಂತಕ್ಕಂಥ ಕೋರ್ಟ್ ಈಗ ವಿಭಾಗೀಯ ಪೀಠದಲ್ಲಿ ತೀರ್ಮಾನ ಆಗೋಗಿದೆ. ಅದರಂತೆ ಈಗ ನಾವು ನೋಟಿಫಿಕೇಶನ್ ಮಾಡಿದ್ದೀವಿ. ಈಗ ಭಾಳಷ್ಟು ವಿಷಯಗಳಲ್ಲಿ ಯಾರು UGC ಮಾನ್ಯತೆ ಅಥವಾ UGC ಪ್ರಕಾರ ಅರ್ಹತೆ ಇರ್ತಕ್ಕಂಥವ್ರು ಭಾಳಷ್ಟು ವಿಷಯಗಳಲ್ಲಿ ಸಿಗೋದಿಲ್ಲ. UGCನೂ ಭಾಳಷ್ಟು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆ ಮಾಡೋದಿಲ್ಲ. ಅಂಥದಕ್ಕೆ UGC ಅವರೇ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅದಾಗಿಯೂ ಸಹ ಕೆಲವು ಸಂದರ್ಭಗಳಲ್ಲಿ UGCಯ ಎಲ್ಲ ಅರ್ಹತೆ ಪಡೆದಿರ್ತಕ್ಕಂಥವರ ಸಂಖ್ಯೆ ಕೂಡ ಮೇಲ್ನೋಟಕ್ಕೆ ಕಂಡರೂ ಕೂಡ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಯನ್ನು ಅಥವಾ ಕೆಲಸವನ್ನು ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ವಿಧಿ ಇಲ್ಲದೆ ನಾವು ಬೇರೆ ಏನು UGC ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರನ್ನು ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕಾಗಿ ಕೋರ್ಟ್ಗೆ ಮುಂದೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ವಿ. ಅವರು ನೀವು ಕೌನ್ಸಿಲಿಂಗನ್ನು ಮಾಡಿ, ಕೌನ್ಸಿಲಿಂಗ್ ಮಾಡಿದ ನಂತರ ನೀವು ಎಲ್ಲಿ ನಿಮಗೆ ಅರ್ಹತೆ ಇರ್ತಕ್ಕಂಥವ್ರು ಬರದೇ ಇದ್ದ ಪಕ್ಷದಲ್ಲಿ ಕೋರ್ಟ್ ಮುಂದೆ ಬನ್ನಿ, ನಾವು ಅವಾಗ ಯೋಚನೆ ಮಾಡೋಣ ಅಂತಕ್ಕಂಥದ್ದು. ಮಧ್ಯಂತರ ಆದೇಶದಲ್ಲಿ ಅದಕ್ಕೆ ಕೊಟ್ಟಿದ್ರು, ಏನೋ ಅನುಮತಿಯನ್ನು ಕೊಟ್ಟಿದ್ರು. ಮಧ್ಯಂತರ ಆದೇಶದಲ್ಲಿ ನೀವು ಅರ್ಹತೆ ಇಲ್ಲದಿರೋರು ಬರದೇ ಇದ್ರೆ ತಗೊಳ್ಳಿ ಅಂತ. ಆದರೆ ಅಂತಿಮ ಆದೇಶದಲ್ಲಿ ಅದು ಹೇಳಿಲ್ಲ. ಅವರು ಅದಕ್ಕೆ ಮತ್ತೆ ನೀವು ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ. ಅದೊಂದು ನಾವು ಒಂದು ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮುಂದೆ ಯಾರೀಗ ಭಾಳ 10-15 ವರ್ಷ ಯಾರು ಕೆಲಸ ಮಾಡಿದ್ದಾರೆ ಅವರ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಮುಂದೆ ಅದನ್ನು ಸ್ಪೆಷಲ್ ಲೀವ್ ಪಿಟಿಷನ್ ಆಗ್ಬೋದು ಅಂತಕ್ಕಂಥದ್ದು ಕಾನೂನು ಇಲಾಖೆಯವರ ಸಲಹೆ ಕೇಳಿದ್ವಿ. ಅವರು ನಮಗೆ ಅದು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದರ ಪ್ರಯತ್ನ ಮುಂದುವರಿಸ್ತೀವಿ. ಈಗ ನನಗೆ ಮಾನವ ಮಾಧ್ಯಮಗಳಲ್ಲಿ ಓದಿದೆ ನಾನು. ಅದ್ರ ಬಗ್ಗೆ ನನಗೆ ಯಾವ ಕಾರಣಕ್ಕೆ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಆದರೆ ಹಿಂದೆ GST ಇವತ್ತು ತುಪ್ಪ, ಮೊಸರು ಇವೆಲ್ಲದ್ರ ಮೇಲೂ ಹೇಳಿದ್ರು 5% ಯಾವತ್ತು ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ರು. ಅವಾಗ ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ವಿರೋಧ ಮಾಡಿದ್ದೀವಿ ಅದ್ರ ಬಗ್ಗೆ. ಆದರೆ ಏಕಾಏಕಿ 92 ರೂಪಾಯಿ ಯಾಕೆ ಮಾಡಿದ್ರು, ಬೇರೆ ತುಪ್ಪದ ಬ್ರ್ಯಾಂಡ್ಗಳು ಏನು ರೇಟ್ ಇದೆ ಅನ್ನೋಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ